ವೆಲ್ಕಮ್ ಬ್ಯಾಕ್ ಪಾರ್ಟ್ 3 ವಿಡಿಯೋ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ಇವರು ನಮ್ಮ ಪೂಜಾ ಅಕ್ಕ ಅಂತ ಐರಾ ಮೇಕ್ ಓವರ್ ಸ್ಟುಡಿಯೋ ಪಾರ್ಲರ್ ಇಟ್ಕೊಂಡಿದ್ದಾರೆ. ಇವರು ಮೇಕಪ್ ಆರ್ಟಿಸ್ಟು. ಸೊ ತುಂಬಾ ಚೆನ್ನಾಗಿ ಮಾಡ್ತಾರೆ. ಯಾರಿಗೆಲ್ಲ ಮಾಡಿಸ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದೆ ನನಗೆ DM ಮಾಡಿ, ನಾನು ನಿಮಗೆ ನಂಬರ್ ಸೆಂಡ್ ಮಾಡ್ತೀನಿ ಅಂತ ಹೇಳ್ತಾ, ನಮ್ಮ ಮಾಮನ ಮಗಳೇ ಇವಳು. ತುಂಬಾ ಚೆನ್ನಾಗಿ ಮಾಡ್ತಾಳೆ. ಬೇಕಾದ್ರೆ ನಿಮಗೆ ಫೋಟೋಸು ವಿಡಿಯೋಸನ್ನೆಲ್ಲ ನಾನು ನಿಮಗೆ. ಸೊ ಮತ್ತು ಫ್ರೆಂಡ್ಸ್ ಅಲ್ಲ ಜಾತ್ರೆಗೆ ಹೊರಡ್ತಾ ಇದ್ವಿ. ಅಲ್ಲ ಸಂಜೆ ಆಗಿತ್ತು, ನಾವು ಬಂದು ಮುಟ್ಟೋಷ್ಟಿಗೆಲ್ಲ ಒಂದು 6:30 6:45 ಬಂದಿತ್ತು. ಸೊ ತೇರಿಗೂ ಕೂಡ ಲೈಟಿಂಗ್ಸ್ ಹಾಕಿ ಡೆಕೋರೇಷನ್ ಮಾಡಿದರು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಏನು ಗೊತ್ತಾ, ನಾನು ಜಾತ್ರೆಗೆ ಬರೋಕ್ಕಾಗಲಿಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಹಂಗಾಗಿ ಅವತ್ತು ದಾವಣಗೆರೆಯಿಂದ ಬಂದು ಸುಸ್ತಾಗಿದ್ದೆ, ಬರೋಕ್ಕಾಗಲಿಲ್ಲ. ಜಾತ್ರೆ ಮಾತ್ರ ತುಂಬಾ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ. ಸೊ ನಾವೆಲ್ಲ ಹೋಗೋಣ ಅಂತ ಹೊರಟಿದ್ವಿ. ನೋಡಿ ಫ್ರೆಂಡ್ಸ್, ಯಾವಾಗಲೂ ಜಿಗಳಿ ರಂಗಪ್ಪ ಬೆಟ್ಟದ ಮೇಲೆ ಇರ್ತಾರಂತೆ. ಜಿಗಳಿ ರಂಗಪ್ಪ, ತಿಮ್ಮಪ್ಪ ನೋಡಿಲ್ವ ನೀವು? ತಿರುಪತಿ ತಿಮ್ಮಪ್ಪ ಆತನು ಕೂಡ 7 ಬೆಟ್ಟದ ಮಧ್ಯೆ ಇದ್ದಾನೆ. ಅವನಿಗೂ ಸರೋವರ ಹೊಂಡ ಇರುತ್ತಂತೆ. ಸೊ ಈ ರಂಗಪ್ಪಗೂ ಅಷ್ಟೇ ಗುಡ್ಡದ ಮೇಲಿದ್ದಾನೆ. ಮತ್ತು ಪಕ್ಕದಲ್ಲಿ ಒಂದು ಹೊಂಡ ಇದೆ ಫ್ರೆಂಡ್ಸ್. ರಂಗಪ್ಪ ಇಲ್ಲಿ ಜಿಗಳಿ ರಂಗಪ್ಪ ಅಂತಲ್ಲ, ಹಳ್ಳು ರಂಗಪ್ಪ ಅಂತ ಇದೆ. ಅಲ್ಲಿ ನಾನು ಆಲ್ಮೋಸ್ಟ್ ನೋಡಿರೋದೆಲ್ಲ ಸ್ವಲ್ಪ ಬೆಟ್ಟದ ಮೇಲೇ ಇರ್ತವೆ ಅಂತೆ. ಸೊ ಹಾಗಾಗಿ ಇಲ್ಲಿ ಮನೆ ದೇವರು ಇರ್ತಾರಲ್ಲ, ನಮಗೂ ಮನೆ ದೇವರೇ. ಸೊ ದೂರದಿಂದ ಬರೋರು ಈ ಥರ ಬಂದು ಟೆಂಟ್ ಹಾಕೊಂಡು ಇಲ್ಲಿ ಅಡುಗೆ ಮಾಡಿ ಎಡೆ ಹಿಡಿದು ಅವರು ಕೂಡ ಊಟ ಮಾಡಿ ಜಾತ್ರೆ ಮಾಡಿ ಒಂದು 2-3 ಡೇಸ್ ಸ್ಟೇ ಆಗಿಬಿಟ್ಟು ಹೋಗ್ತಾರೆ ಫ್ರೆಂಡ್ಸ್. ಇಲ್ಲಿ ಜನ ನಮಗೆ ಹತ್ರ ಆಗುತ್ತಲ್ಲ. ಸೊ ಹಾಗಾಗಿ ನಮಗೇನು ಬಂದು ಒಂದು 2-3 ಕಿಲೋಮೀಟರ್ಸ್ ಅಷ್ಟೇ ಇರೋದು ಫ್ರೆಂಡ್ಸ್. ಸೊ ಬಂದುಬಿಟ್ಟು ನಾವಿಲ್ಲಿ ಹಣ್ಣು ಕಾಯಿ ಮಾಡಿಸ್ಕೊಂಡೇ ಹೋಗ್ತೀವಿ. ಉಣಿವಿಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಉಣಿವಿಲಿ. ಹಂಗಾಗಿ ಸೊ ಹೇಳ್ತಾ ನಾನು ಒಳಗೆ ಬಂದು ನೋಡಿದರೆ ಇಲ್ಲಿ ಒಂದು ವೇದಲ್ಲಿ ಹೋಗಬೇಕು ಫ್ರೆಂಡ್ಸ್. ಸ್ವಲ್ಪ ಚಿಕ್ಕದಾಗೇ ಇದೆ ಗುಡಿ. ಇದು ಗೋರ್ಮೆಂಟ್ ಅಂಡರಲ್ಲಿ ಸೇರಿದ್ರಿಂದ ತುಂಬ ಇಂಪ್ರೂವ್ನೇ ಆಗಿಲ್ಲ. ಅದು ಒಂದು ಮನಸ್ಸಿಗೆ ಸ್ವಲ್ಪ ಬೇಜಾರು ಅನಿಸುತ್ತೆ. ನಮ್ಮ ಕೊಕ್ನೂರು ಆಂಜನೇಯ ಥರ ಇಲ್ಲಿ ಇದೆ, ಊರ ಮುಖಂಡರೇ ಸೇರಿ ಮಾಡಿದರೆ ಇನ್ನೂ ಎತ್ತರಕ್ಕೆ ಬೆಳೀತಿತ್ತು. ಗೋರ್ಮೆಂಟ್ ಅಂಡರಲ್ಲಾದ್ರಿಂದ ಚೆನ್ನಾಗಿ ಸ್ವಲ್ಪ ಗುಡಿ ಸ್ವಲ್ಪ ಇದು ಅನಿಸಿದೆ. ಬಟ್ ದೇವರು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಪವರ್ಫುಲ್ ಅಂತಲೇ ಹೇಳ್ಬೋದು. ಸೊ ಒಂದು ಕ್ಯೂವಲ್ಲಿ ಹೋಗಬೇಕು, ಒಂದು ಕ್ಯೂವಲ್ಲಿ ಬರಬೇಕು. ಸೊ ಸಖತ್ತು ಜನ ವಿಶ್ವಾಸಕ್ಕೂ ಅದಕ್ಕೂ ಸ್ವೆಟ್ ಆಗಿರೋದಕ್ಕೂ ಅದಕ್ಕೂ ಭಾಳ ಇದು ಅನ್ಸೋದು. ಸೊ ಅಂತೂ ಇಂತೂ ನಮ್ಮ ಜಿಂಗ್ಳಿ ರಂಗಪ್ಪನ ದರ್ಶನ ಮಾಡ್ಕೊಂಡು, ಸೊ ನಾನು ದರ್ಶನ ಮಾಡಿಕೊಂಡೆ, ನೀವು ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತಾ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ದೇವರು ತುಂಬ ಚೆನ್ನಾಗೇ ಕಾಣಿಸ್ತಾ ಇತ್ತು. ಸುಮ್ಮನೆ ರಂಗಪ್ಪ ಅಂದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಹೂವಿನ ಮಾಲೆ ಅದು ಭಾಳ ಚೆನ್ನಾಗಿ ಮಾಡಿದ್ರು. ತುಳಸಿ ಭಾಳ ಇಷ್ಟ ಅಲ್ವಾ, ಕೃಷ್ಣ ಪ್ರಿಯೆ ಅಲ್ವಾ? ಸೊ ಎಕ್ಸಿಟ್ ಆಗ್ತಾಯಿದ್ವಿ ನೋಡಿ, ಅಷ್ಟು ಸ್ವೆಟ್ಟಾಗಿ ಹೇಳ್ಬಾರ್ದು, ಸಾಕಾದಂಗೆ ಆಗ್ಬಿಟ್ಟಿತ್ತು. ಸೊ ಇಲ್ಲಿ ಬೀರಪ್ಪ ಮತ್ತು ಬೇನಳ್ಳಿ ಆಂಜನೇಯ ಸ್ವಾಮಿ ಇರುತ್ತೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಫ್ರೆಂಡ್ಸ್, ಆಂಜನೇಯನು ಬರುತ್ತೆ ಅಂತ. ಸೊ ಇದು ಬೀರಪ್ಪ ಅಂತ, ಈ ಕಡೆ ಇರೋದು ಆಂಜನೇಯ ಅಂತ. ಲೆಫ್ಟ್ ಸೈಡ್ ಇರೋದು ರೈಟ್ ಸೈಡ್ ಇರೋದು ಬೀರಪ್ಪ, ಲೆಫ್ಟ್ ಸೈಡ್ ಇರೋದು ಆಂಜನೇಯ. ಸೊ ನಮ್ಮ ಆಂಟಿಯವರೆಲ್ಲ ಶೆಕಿಗೆ ಸಾಕಾದಂಗಾಗಿತ್ತು. ಸೊ ನಮ್ಮ ಅಕ್ಕರಿಗೆಲ್ಲ ವೇಟ್ ಮಾಡ್ತಿದ್ದೆ, ಅವರು ದರ್ಶನಕ್ಕೆ ಹೋಗಿದ್ರಲ್ಲ. ಸೊ ಹಂಗಾಗಿ ವೇಟ್ ಮಾಡ್ತಾಯಿದ್ವಿ. ಊಟ ಮಾಡಿಬಿಟ್ಟು ಪಾಚು ಮಾಡೋಣ, ಊರಿಗೆ ಹೋಗಿ ಜಾತ್ರೆ ಮಾಡ್ಕೊಂಡು ಅಂತ ಹೇಳ್ತಾ ಇದ್ದೆ. ಸೊ ಜಾತ್ರೆ ಒಂದಿತ್ತಲ್ಲ, ಉಡ್ರಿ ಬೇಕೇ ಬೇಕಲ್ವಾ ಫ್ರೆಂಡ್ಸ್. ಈ ಜಾತ್ರೆಗೆ ಅಂದರೆ ನಮಗಿಂತೂ ಮಕ್ಕಳೇ ಭಾಳ ಇದು ಆಟ ಆಡೋಕ್ಕೆ ಸಾಮಾನುಗಳೆಲ್ಲ ಚೆನ್ನಾಗಿ ಸಿಗ್ತಾವಲ್ಲ. ಸೊ ಅವ್ರಿಗೆ ಬೇಕೇ ಬೇಕು, ತುಂಬ ಆಟ ಮಾಡ್ತಾಯಿದ್ರು. ಸೊ ಜಾತ್ರೆ ಮಾಡ್ಕೊಂಡು ಬಂದಿದ್ದೀವಲ್ಲ, ಈಗ ಜಾತ್ರೆ ಮಾಡ್ಕೊಳ್ಳೋಣ ಅಂತ ಹೊರಟಿದ್ವಿ. ನೋಡಿ ಫ್ರೆಂಡ್ಸ್, ಜಾತ್ರೆ ಎಷ್ಟು ಚೆನ್ನಾಗಿದೆ. ಸೊ ಕೊಕ್ನೂರು ತೇರಿನ ಜಾತ್ರೆ ಬಿಟ್ಟರೆ ಜಿಗಳಿ ರಂಗಪ್ಪನ ತೇರಿನ ಜಾತ್ರೆ ಕೂಡ ಚೆನ್ನಾಗುತ್ತೆ. 3 ದಿನ ಇರುತ್ತಲ್ಲ. ಸೊ ಹಾಗಾಗಿ ಅದೇ ಗ್ಯಾಪಲ್ಲಿ ನಮ್ಮ ಸುಮನ್ನು ಕಿಟ್ ತೊಗೊಂಡ್ಳು. ಇಲ್ಲಿ ಬಂದರೆ ನಮ್ಮಣ್ಣ ಅವನು ತಿನ್ನೋದಲ್ಲ ಐಸ್ ಕ್ರೀಮ, ತಾನು ಉಣಿಸ್ಕೊಂಡ್ಬಿಟ್ಟಿದ್ದ ನೋಡಿ ಫ್ರೆಂಡ್ಸ್, ಮಗು ತಿನ್ಸಲ್ದೇನೆ. ಇವನು ದೋಕ್ಷಿತ್ತು, ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ನಲ್ಲ. ಸೊ ಹಾಗಾಗಿ ಆಮೇಲೆ ಅಜ್ಜಿಯರ್ದು ಏನು ಕೆಲಸ, ಚಿಕ್ಕಿಯರು ನಮ್ಗೆ ಹೇಳೋಕ್ಕೆ ಕೆಲಸ ಇಲ್ಲ ಅಂದು ನಮ್ಮ ಕೈಗೂ ಆಟ ಸೊಮ್ಮನ್ನ, ಅವ್ರ ಕೈಗೂ ಆಟ ಸೊಮ್ಮನ್ನ. ಈ ಅವ್ರ ಅಮ್ಮಂದ್ರು ಮತ್ತು ಅವ್ರ ಮಕ್ಕಳು ಇರ್ತಾರಲ್ಲ, ಆರಾಮನೆ ನಡ್ಕೊಂಬರ್ತಾರೆ ನಮ್ಮಂತರ ಕೈಯಾಗ ಕೊಟ್ಟು ಅಲ್ವಾ. ಸೊ ಫೈನಲಿ ನಮ್ಮ ಮಾಮ ಅಷ್ಟು ಹುಡ್ರಿಗೂ ಸೇರಿ ಜಂಪಿಂಗ್ ಆಡಿಸ್ತಾ ಇದ್ರು. ಅವ್ರು ಅದರಲ್ಲೇ ಖುಷಿಪಟ್ಟರು. ಅವ್ರು ನೋಡಿ ನಮಗೂ ಖುಷಿ ಅನಿಸ್ತು. ನಮ್ಮ ಮಾಮ ಅಂತೂ ಫುಲ್ಲು ಖುಷಿ ಆಗಿಬಿಟ್ಟಿದ್ರು. ಅವ್ರಿಗೆ ಆಡ್ಸೋದು ನೋಡಿ ತುಂಬಾ ಖುಷಿ ಪಡ್ತಾಯಿದ್ರು. 5 ಜನರನ್ನು ಮಾವ ಸೊಸೆಯರಾಗಬೇಕು, ಮಗ ಆಗಬೇಕು, ಮೊಮ್ಮಗ ಇದ್ದ, ಅವ್ರೆಲ್ಲರಿಗೂ ಆಟ ಆಡಿಸ್ತಾ ಇದ್ರು. ಅದಿಷ್ಟು ಮುಗಿಸ್ಕೊಂಡು ನಮ್ಮ ಟ್ಯಾಕ್ರಿ ಎಲ್ಲಿತ್ತು ಅದೇ ಜಾಗಕ್ಕೆ ಹೋಗೋಣ ಅಂತ ಹೊರಟಿದ್ದೆ ಫ್ರೆಂಡ್ಸ್. ಆಲ್ರೆಡಿ ಎಲ್ಲ 7:30 ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಮ್ಮ ಮಾಲಾ ಸಿಸ್ಟರ್ ಒಬ್ಬರು ನನಗೆ ಕರಿತಾ ಇದ್ದರು, ಮನೆಗೆ ಬಾ ಅವ್ರ ಆಂಟಿ ಮನೆಗೆ ಅಂತ. ಸೊ ಆ ವಿಡಿಯೋನ ನಿಮಗೆ ಪಾರ್ಟ್ 4ಅಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್, ಅದನ್ನು ಮಿಸ್ ಮಾಡದೆ ನೋಡ್ಕೊಳ್ಳಿ ಆಯಿತಾ. ನೋಡ್ಕೊಂಡು ಆದಮೇಲೆ ನನಗೆ ಏನಂತ ಕಮೆಂಟ್ ಮಾಡಿ, ಮನೆ ಹೇಗಿದೆ ಅಂತ. ಸೊ ಯಾರೆಲ್ಲ ನನ್ನ ಲಾಗ್ ನೋಡ್ತೀರೋ ಪ್ಲೀಸ್ ಮತ್ತೊಮ್ಮೆ ಮುಗಿದೊಮ್ಮೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಕ್ರಲ್ಲಿ ಹೊರಟಿದ್ವಿ. ರಾಜ್ಯಾರೋಷವಾಗಿ ಜಾತ್ರೆ ಒಳಗಡೆನೇ ಹೊರಟಿದ್ವಿ. ಜಾತ್ರೆ ಒಳಗಡೆನೇ ಬಂದ್ವಿ, ಜಾತ್ರೆ ಹೊರಗಡೆಯಿಂದನೇ ಹೊರಟಿದ್ವಿ ಫ್ರೆಂಡ್ಸ್. ತುಂಬಾ
ಚೆನ್ನಾಗಿತ್ತು. ನೋಡಿರಿ ಆಪೋಸಿಟ್ಟು ಅವರು ನಾವು ಬರ್ದೇವಿ ಎಂದು ಅವರು ಕೂಡ ಟ್ಯಾಕ್ರಿ ತೊಗೊಂಬಂದಿದ್ರು ಅಂತ ಹೇಳ್ತಾ ಬಾಯ್.